ಮೈಸೂರು ರಾಜಕುಟುಂಬಕ್ಕೆ ಸೇರಿದ ಖಾಸಗಿ ಆಸ್ತಿಯನ್ನು ತಮ್ಮ ಹೆಸರಿಗೆ ಬರ್ಕೊಡ್ಬೇಕು ಅಂತ ಪ್ರಮೋದಾದೇವಿ ಪತ್ರ ಬರೆದ್ರಂತೆ. ಅದಕ್ಕೆ ಅದೆಷ್ಟೋ 4,500 ಎಕರೆ. ಅದಕ್ಕೆ DC ಅವರು ಅಧಿಕೃತ ದಾಖಲೆ ಸಲ್ಲಿಸಿದ್ರೆ ಪರಿಶೀಲಿಸ್ತೀವಿ ಅಂತಂದಿದ್ದಾರೆ. ಅದೇ ಆಗ್ತದೆ ಸಲ್ಲಿಸ್ತಾರೋ ಅವ್ರು ಅಧಿಕೃತ ದಾಖಲೆನ? ಈಗ ವಕ್ಫ್ಗೆ ದಾಖಲೆ ಇಲ್ಲ ಅನ್ನೋದಿದ್ರೆ ಮೇಡಮ್ಗೆ ಯಾಕೆ ದಾಖಲೆ ಇರಬೇಕು? ಅದು ವಕ್ಫ್ ಕತೆ ಸರ್. ಇದನ್ನ ಯಾಕೆ ಮೇಡಮ್, ರಾಜ್ಯವನ್ನೇ ಆಳಿದ್ದವರಿಗೆ ನೀವು ದಾಖಲೆ ಕೇಳೋದಾದ್ರೆ ಎಲ್ಲಿಂದಾನೋ ಬಂದು ನಮ್ಮನ್ನು ಆಳಿದ್ದವ್ರ ಹತ್ರ ದಾಖಲೆ ಕೇಳಲ್ವಾ ನೀವು? ನಮ್ದು ಅಂದ್ರೆ ಇದು ಹೆಂಗಪ್ಪ? ಅಲ್ಲ, ಅದು ಕೊಡ್ತಿರೋ ಕೊಡಲ್ವೋ, ಅದು ಕೊಡಬೇಕೋ ಬಿಡಬೇಕೋ ನನಗೆ ಸಂಬಂಧ ಇಲ್ಲ, ನಂಗೆ ಗೊತ್ತಿಲ್ಲ ಅದೇನು ಪ್ರಾಪರ್ಟಿ. ಐಮ್ ಜಸ್ಟ್ ಆಸ್ಕಿಂಗ್ ಎ ಲಾಜಿಕ್ ಅಪ್ಪ. ಈ ದೇಶಕ್ಕೆ ದಾಳಿಕೋರರಾಗಿ ಬಂದು ನಮ್ಮನ್ನು ತುಳಿದು ಒಂದು ಧರ್ಮವನ್ನು ಬೆಳೆಸಿ ನಮ್ಮ ಆಸ್ತಿಯೆಲ್ಲ ಕಬ್ಜಾ ಮಾಡ್ಕೊಂಡು ಈಗ ದಾಖಲೆ ಕೊಡಲ್ಲ ಅನ್ನೋದನ್ನು ಎಸ್ ಅನ್ನೋವಾಗ ಈ ರಾಜ್ಯವನ್ನು ನಿಯತ್ತಿನಿಂದ ಆಳಿ ಈ ರಾಜ್ಯವನ್ನು ಈ ಭಾಗವನ್ನು ಕಟ್ಟಿ ಆ ಕಟ್ಟೋದ್ರದ್ದೊಂದು ತೃಣಾನು ಇವತ್ತು ನಿಮ್ಮ ಕೈಲಿ ಮಾಡೋಕ್ಕಾಗದಿರೋ ಅಯೋಗ್ಯರಿಗೆ ಅವರನ್ನು ದಾಖಲೆ ಕೊಡು ಅಂತಂದರೆ ಹೆಂಗದು ಲಾಜಿಕಾ? ಹೆಂಗಿದೆ ನೋಡಿ ಪರಿಸ್ಥಿತಿ. ಎಸ್. ವಿಧಾನಸಭೆಯ ಉಪಸಭಾಪತಿ ರುದ್ರಪ್ಪ ಲಮಾಣಿ ಅಪಘಾತದಲ್ಲಿ ಗಾಯಗೊಂಡು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ. ಈ ಹೊತ್ತಲ್ಲಿ ಅವರ ಪುತ್ರ ದರ್ಶನ್ ಸರ್ಕಾರಿ ಕಾರ್ನಲ್ಲಿ ದಾಮ್ ಧೂಮ್ ಅಂತ ಬೆಂಗಳೂರಿನಿಂದ ಹಾವೇರಿ ಹೊಡಿಲಿ ಬಿಡಿ, ಏನೀಗ ಅವ್ರ ಕಾರ್ನ ಇವರೇ ಯಾಕೆ ಮಾಡಬಾರ್ದ್ರಿ? ಬೆಂಗಳೂರಿನ ಪ್ರತಿಷ್ಠಿತ ಶಾಲೆಗಳ ಮುಂದೆ ಹೋಗಿ ನಿಂತ್ರೆ ಎಷ್ಟು ಸರ್ಕಾರಿ ವಾಹನ ಬೇಕ್ರಿ? ಯಾಕೆ ನಿಮ್ಗೆ ಕಾಣಲ್ವಾ ಯಾರಿಗೂ? ಅದು ಇದನ್ನೇ ನಾನು ಕೇಳೋದು ಮೀಡಿಯಾನವ್ರಿಗೆ. ನಿಮ್ಗೆ ಇದೊಂದೇನ ಕಾಣೋದು? ಯಾಕೆ ಕಾಣಲ್ವಾ ಇಲ್ಲಿ ಬೆಂಗಳೂರಲ್ಲಿ? ಎಷ್ಟು ತೋರಿಸ್ಲಿ ಯಾವ್ಯಾವ ಆಫೀಸರ್ ಮಕ್ಕಳು ಯಾವ್ಯಾವ ಕಾರಲ್ಲಿ ಎಷ್ಟೆಷ್ಟು ಕಾರಲ್ಲಿ ಬಳಸ್ಕೊತಾರೆ ಅಂತ. ಸಿ ಪೊಲಿಟಿಷಿಯನ್ ಹಾಕೊಂಡು ರುಬ್ಬು ಅವನನ್ನ. ಅವ್ನು ಹೋಗೋದು ತಪ್ಪು, ಅವನು ಮೂರ್ಖ, ಅವನು ಯಾರ ನಿಂಗೆ ಬುದ್ಧಿ ಬೇಡವಾ? ನಿಂಗೆ ನಿಮ್ಮ ಅಪ್ಪನ ಕೈಲಿ ಅಷ್ಟು ಕಾಸಿಲ್ವ ಇನ್ನೊಂದು ಕಾರ್ ತಗೊಳ್ಳೋ ಅಷ್ಟು? ಅದೇ ಕಾರ್ ಕತೆ. ಯಾದಗಿರಿಯ ಮಲ್ಲಾರ ಗ್ರಾಮ ಪಂಚಾಯತಿನಲ್ಲಿ ನರೇಗಾ ಯೋಜನೆಯಲ್ಲಿ ಗೋಲಮಾಲ್ ಅಂತೆ. ಏನು ಗಂಡಸರಿಗೆ ಹೆಂಗಸರ ಥರ ಸೀರೆ ಉಡಿಸ್ಬಿಟ್ಟು ಫೋಟೋ ತೆಗ್ಸಿದ್ರಂತೆ, ಅಪ್ಲೋಡ್ ಮಾಡಿದ್ರು. ಈಗ ಎಚ್ಚೆತ್ಕೊಂಬಿಟ್ರಂತೆ, ಗೊತ್ತಾಗೋಯ್ತಂತೆ. ಸಿಬ್ಬಂದಿನೆಲ್ಲ ವಜಾ ಮಾಡಿಬಿಟ್ರಂತೆ. ಕಳ್ಳರೆಲ್ಲ ಸೇರ್ಕೊಂಡು ತಿಂದರು. ಮಧ್ಯ ಸ್ವಲ್ಪ ಕಳ್ತನ ಯಾಮಾರ್ಬಿಡ್ತು. ಯಾವ 3 ಕಳ್ಳರನ್ನ ಒಳಗಾಕ್ತಾರೆ ಅಷ್ಟೇ. ಬಲಿಪಶುಗಳು. ಏನು ಬಡಪಾಯಿಗಳು ಒಂದಿಷ್ಟು ದುಡ್ಡು ತಿಂದಿರ್ತಾರೆ. ಬಡಪಾಯಿಗಳ ಸರ್? ಮತ್ತಿನ್ನೇನು ಯಾಮಾರ್ಸ್ಬಿಟ್ಟು ದುಡ್ಡು ತಿನ್ನೋರು ಇವ್ರು. ಇವ್ರು ತಿಂದಿದ್ದಕ್ಕೆ ಇಷ್ಟೆಲ್ಲ ಮಾತಾಡ್ತಾ ಇದ್ದೀರಲ್ಲ ನೀವೆಲ್ಲ. ಹಲ್ಕಟ್ಗಳು ತಿಂತಾ ಇರೋ ದುಡ್ಡಿಗೆ ಯಾವನ್ರಿ ಉತ್ತರ ಕೊಡೋದು? ಕೋಟಿ ಗಟ್ಟಲೆ ದುಡ್ಡು ತಿಂತೀರಿ, ಟ್ರಾನ್ಸ್ಫರಲ್ಲಿ ದುಡ್ಡು ತಿಂತೀರಿ, ಪೊಲೀಸ್ನವರ ಜೀತದ ಥರ ನಡೆಸ್ಕೋತೀರಿ, ಅದಕ್ಕೆ ದುಡ್ಡು ತಿಂತೀರಿ. ನೀವು ದುಡ್ಡು ತಿನ್ಬೋದು. ಇಲ್ಲಿ ಯಾವನೋ ಒಬ್ಬ ಬಡವ ಅಲ್ವಾ ಇವನು? ಬಡವನ ಮೇಲೆ ದಾಳಿ ಅಲ್ವಾ ಇದು? ಅವ್ರವ್ರ ರೇಂಜಲ್ಲಿ ಅವ್ರವ್ರು ಬಡವ್ರ ಸರ್. ಮತ್ತು ಅವ್ರು ತಿನ್ಬೇಕು, ಅವ್ರ ದುಡ್ಡನ್ನು ಅವ್ರು ತಿನ್ನಬೇಕು. ಇವ್ರು ತಿನ್ನೋದಾದ್ರೆ ಅವರು ತಿನ್ನಬೇಕು. ಜನಕ್ಕೆ ತಲುಪಬೇಕಾಗಿ ಎಲ್ಲ ತಲುಪತ್ತೆ, ಅದು ಜನಕ್ಕೇನೆ. ಅವ್ರೇನು ಕರಡಿಗಳ ಅವರು? ಅವ್ರೇನು ಜನ ಅಲ್ವಾ ಅವರು? ಹಾಗಾದ್ರೆ ಪೊಲಿಟಿಷಿಯನ್ಸ್ ತಿಂದ್ರಲ್ಲ, ಅದನ್ನ ಯಾಕೆ ಕೇಳಲ್ಲ ನೀವುಗಳು? ತಿನ್ನಲಿ ಅವರು, ಹಂಗಾರೆ ಇವರು ತಿನ್ನಲಿ. ನನ್ನ ಪ್ರಕಾರ ತಿನ್ನಬೇಕು ಜನ, ತಿನ್ನಿ ಬಿಡಬೇಡಿ. ಇವ್ರು ಎಲ್ಲಿವರೆಗೂ ತಿಂತಾರೋ ಅಲ್ಲಿವರೆಗೂ ನೀವು ನಿಲ್ಲಿಸಬೇಡಿ. ತಿನ್ನಿ, ಕೆಳಗಿಂದ ಮೇಲ್ವರೆಗೂ ತಿನ್ನಿ, ಚೆನ್ನಾಗಿ ತಿನ್ನಿ.